ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SVN ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚೆನ್ನ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಕಾಬೂಲ್ ಚೆನ್ನ ಕಾಳಿದು. ಇದನ್ನು ಮಾಡೋಕ್ಕೆ ಮುಂಚೆ ರಾತ್ರಿ ಮಾಡೋಂಗಿದ್ರೆ ಬೆಳಗ್ಗೆನೇ ನೆನೆಸ್ಬೇಕು. ಬೆಳಗ್ಗೆ ಮಾಡೋಂಗಿದ್ರೆ ರಾತ್ರಿ ನೆನೆಸಿಡ್ಬೇಕು. ಒಂದೆರಡು ಸತಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ ನಾನು. ಬೆಳಗ್ಗೆನೇ ರಾತ್ರಿ ಮಾಡ್ತಾಯಿದ್ದೀನಿ. ಇವಾಗ ನೆಂದಿರೋದನ್ನು ಬೇಯಿಸ್ಕೋಬೇಕು. ಒಂದೆರಡು ವಿಜಲ್ ಬರೋಷ್ಟು ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ನೆಂದಿರೋದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಅದು ನೆನೆಸಿರೋ ನೀರನ್ನೇ ಹಾಕಿ ಇನ್ನು ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ನಂತರ ಪಕ್ಕದಲ್ಲಿ ಮಸಾಲ ಹುರ್ಕೊಳ್ಳೋಕ್ಕೆ ನೋಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು 2 ಈರುಳ್ಳಿ ದಪ್ಪದಾಗಿ ಕಟ್ ಮಾಡಿರೋದನ್ನು ಹುರ್ಕೊತೀನಿ. ಇದಕ್ಕೇ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ 4 ಹೆಸರು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 1 ಟೀ ಸ್ಪೂನು ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕಿದು. ಹಸಿದ್ರೆ ಹಸಿ ವಾಸನೆ ಬರುತ್ತೆ ಮಸಾಲೆ ತಿನ್ನಬೇಕಾದ್ರೆ. ಒಂದು ಏಲಕ್ಕಿನ ಕ್ರಷ್ ಮಾಡಿಬಿಟ್ಟು ಹಾಕ್ಕೊತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಗಸಗಸೆ, 1 ಟೊಮೆಟೊ ದಪ್ಪದಾಗಿ ಕಟ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕಿದೆಲ್ಲನೂ, ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ 1 ವಿಜಲ್ ಬಂತು ನೋಡಿ ಕುಕ್ಕರ್ದು. ಇದು 1/4 ಟೀ ಸ್ಪೂನ್ ಸೋಂಪು, ಇದನ್ನು ಹಾಕ್ಕೊಂಡು ಹುರ್ಕೋಬೇಕು. ಸೋಂಪಿದ್ರೆ ಚೆನ್ನಾಗಿ ಬರುತ್ತೆ ಘಮ. 2ನೇ ವಿಜಲ್ ಬಂತು ಕುಕ್ಕರು. ಈಗ ಆಫ್ ಮಾಡ್ಕೊಂಡ್ಬಿಡ್ತೀನಿ ಕುಕ್ಕರ್ನ. ಅದು ತಣ್ಣಗಾಗಬೇಕು. ಇದು ಹುರ್ಕೊಂಡಿದ್ದು ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲಾಗಕ್ಕೆ ಬಿಡ್ಬೇಕು. ಇದು ಮಿಕ್ಸಿಗೆ ಹಾಕ್ಕೋಬೇಕು. ಅರ್ಧ ಟೀ ಸ್ಪೂನಷ್ಟು ಒಣಖಾರ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದು ಧನಿಯಾ ಪೌಡ್ರ್ 1 ಟೀ ಸ್ಪೂನು, 1 ಟೀ ಸ್ಪೂನಲ್ಲೇ ಅರ್ಧದಷ್ಟು ಚೆನ್ನ ಮಸಾಲ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇನ್ನು ಅರ್ಧ ಉಳಿಸ್ಕೊತೀನಿ, ಲಾಸ್ಟಲ್ಲಿ ಹಾಕ್ಕೊತೀನಿ. ಇದು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ. ತುಂಬ ನೈಸಾಗಿ ರುಬ್ಕೋಬೇಕು. ಬೆಂದಿರೋ ಚೆನ್ನ ಹಾಕ್ಕೊತಾ ಇದ್ದೀನಿ 2 ಟೀ ಸ್ಪೂನು. ಅದು ನುಣ್ಣಗೆ ರುಬ್ಕೊಂಬಿಟ್ಟು ಇವಾಗ ಮತ್ತೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಆಯಿಲು. ಇದಕ್ಕೆ ಪಲಾವ್ ಎಲೆ 1 ಪೀಸ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಅರ್ಧ ಟೀ ಸ್ಪೂನಷ್ಟು. ಈರುಳ್ಳಿ 1 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ 1 ಚಿಕ್ಕ ಈರುಳ್ಳಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೋಬೇಕು. ಆಮೇಲೆ ಕ್ಯಾಪ್ಸಿಕಮ್ಮು 1 ಕ್ಯಾಪ್ಸಿಕಮ್ ಇದೆ. ಇದು ಕ್ಯಾಪ್ಸಿಕಮ್ ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಬೇಡ. ಇದು ಅರಿಶಿಣ ಪುಡಿ ಅರ್ಧ ಟೀ ಸ್ಪೂನಷ್ಟು ಇದೆ. ಉಪ್ಪು ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಉಪ್ಪು. ಚೆನ್ನ ಮಸಾಲ ಇಲ್ಲ ಅಂದವರು ಗರಂ ಮಸಾಲ 1 ಟೀ ಸ್ಪೂನು, 1 ಟೀ ಸ್ಪೂನು ಆಮ್ಚೂರು ಪೌಡ್ರ್ ಹಾಕ್ಕೊಂಡ್ರೆ, ಧನಿಯಾ ಪೌಡ್ರ್ ಹಾಕ್ಕೊಂಡ್ರೆ ನಡೆಯುತ್ತೆ. ಚೆನ್ನ ಮಸಾಲ ಇರಲೇಬೇಕಂತೇನಿಲ್ಲ. ಇವಾಗ ರುಬ್ಕೊಂಡಿರೋ ಮಸಾಲನ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಇದೆ ಇನ್ನೂ ಮಸಾಲ, ಅದನ್ನು ಎಲ್ಲ ಹಾಕ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಆದ ನಂತರ ಅದಕ್ಕೇ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೊತಾ ಇದ್ದೀನಿ. ಗ್ರೇವಿ ತಿಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಈಗ ಬೆಂದಿರೋದು ಚೆನ್ನ ಬೇಯಿಸ್ಕೊಂಡಿದ್ನಲ್ವ, ಆ ನೀರು ಸಮೇತ ಹಂಗೆ ಹಾಕ್ಕೋಬೇಕು. ಕಾಬೂಲ್ ಚೆನ್ನ ಬೆಂದಿದೆಯಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೇಯಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸ್ರಿ. 1-2 ನಿಮಿಷ ಬೇಯಬೇಕಿದು. ನೋಡಿ, ಬೇಯ್ದ ನಂತರ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ ಇನ್ನು ಸ್ವಲ್ಪ ಬೇಯಬೇಕಿದು. ನೋಡಿ, ಈ ಥರ ಬೆಂದಿದೆ, ರೆಡಿ ಆಗ್ತಾ ಇದೆ ಇದು ಈಗ ಆಲ್ರೆಡಿ. ಇದಕ್ಕೆ ಲಾಸ್ಟಲ್ಲಿ ಉಳಿದಿರೋ ಮಸಾಲೆ ಉಳಿಸಿದ್ನಲ್ವ, ಅದಿಷ್ಟು ಹಾಕ್ಕೊತಾ ಇದ್ದೀನಿ. ಆಮೇಲೆ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಘಮ ಲಾಸ್ಟಲ್ಲಿ ಹಾಕ್ಕೊಂಡ್ರೆ, ಅದಕ್ಕೋಸ್ಕರ. ಇಷ್ಟ ಆಗಿದೆ. ಇದು ಆಫ್ ಮಾಡಿಬಿಟ್ಟು ಸರ್ವ್ ಮಾಡೋದೇ ಇದು. ಇದನ್ನು ಚಪಾತಿಗೆ, ಪರೋಟಕ್ಕೆ, ಪೂರಿಗೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್.
ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.